ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಪದ್ಯಭಾಗ. ಈ ಇವತ್ತಿನ ಪದ್ಯಭಾಗದಲ್ಲಿ ನಾವು ಜಗತ್ತಿನ ಜೀವರಾಶಿಗೆ ಆಧಾರವಾಗಿರ್ತಕ್ಕಂಥ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಆ ಸೂರ್ಯನ ಒಂದು ವರ್ಣನೆಯನ್ನು ನಾವು ಇವತ್ತಿನ ದಿನ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಸುತ್ತಮುತ್ತಲಿನ ಪರಿಸರವನ್ನ, ನಿಸರ್ಗವನ್ನ ನಾವು ಸವಿಬೇಕಂತಂದು ಹೇಳಿದ್ರೆ ಬೆಳಕು, ಆ ಬೆಳಕು ನಿಸರ್ಗದ ಮೇಲೆ ಬಿದ್ದಾಗ ಸುಂದರವಾಗಿರ್ತಕ್ಕಂಥ ವರ್ಣಮಯವಾಗಿರ್ತಕ್ಕಂಥ ಮರಗಿಡಗಳು, ಚಿಲಪಿಲಿ ನಾದಲಿರ್ತಕ್ಕಂಥ ಪಕ್ಷಿ ಹಕ್ಕಿಗಳು, ಇವನ್ನೆಲ್ಲ ನಾವು ನೋಡ್ತೇವೆ. ಹಾಗೆಯೇ ಬಗೆ ಬಗೆಯ ಪ್ರಾಣಿ ಸಂಕುಲವನ್ನು ಕೂಡ ನಾವು ಕಾಣ್ತೇವೆ. ನಮ್ಮ ಕಣ್ಣಿನಿಂದ ಆ ಪರಿಸರದ ಸೊಬಗನ್ನ ಸವಿತೇವೆ. ಸೊಬಗನ್ನ ಸವಿದು ಮನಸ್ಸಿಗೆ ಆನಂದವನ್ನು ಪಡಿತೇವೆ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಕಾರಣಕರ್ತ ಯಾರು? ನಿಮಗೆಲ್ಲ ಗೊತ್ತಿರಬೇಕು, ಸೂರ್ಯದೇವ. ಆ ಸೂರ್ಯನಿಂದ ನಮಗೆಲ್ಲ ಎಷ್ಟು ಉಪಯುಕ್ತತೆ ಇದೆ, ಹೌದಾ? ಜೀವ ಸಂಕುಲಕ್ಕೆ ಬೆಳಕನ್ನು ಚೆಲ್ಲಿ ಸದಾ ಚಟುವಟಿಕೆಯಿಂದ ಇರತಕ್ಕಂಥ ಒಂದು ಸಹಾಯವನ್ನ, ಅಂದ್ರೆ ಬೆಳಕನ್ನ ಚೆಲ್ಲಿ ಚಟುವಟಿಕೆಯಿಂದ ಇರುವಂತೆ ಮಾಡ್ತಾನೆ. ಹೀಗೆ ಸೂರ್ಯನ ಒಂದು ಅನುಕೂಲತೆ, ಸೂರ್ಯನ ಒಂದು ಉಪಯುಕ್ತತೆ, ಯಾವ ರೀತಿಯಾಗಿ ನಮಗೆ ಅವನು ಸಹಾಯಕ ಅಂತಂದು ಹೇಳಿ ಇಂದಿನ ದಿನ ನಾವು ಚರ್ಚೆ ಮಾಡೋಣ. ನೋಡಿ ವಿದ್ಯಾರ್ಥಿಗಳ, ನಿಮ್ಮ ಪದ್ಯ ಭಾಗದಲ್ಲಿ ಬಾಬೇಗ ಸೂರ್ಯ ಎನ್ನುವ ಒಂದು ಶೀರ್ಷಿಕೆ ನಿಮಗೆ ಅರ್ಥ ಆಗಿರ್ಬೇಕು. ಬಾಬೇಗ ಸೂರ್ಯ ಅಂತ ಹೇಳಿದ್ರೆ ಸೂರ್ಯ ಉದಯಿಸಿ ಜಗತ್ತಿಗೆ ಮತ್ತು ಜೀವ ಸಂಕುಲಕ್ಕೆ ಬೆಳಕನ್ನು ಚೆಲ್ಲಿ ಅವುಗಳನ್ನ ಚಟುವಟಿಕೆಯಿಂದಿರಲು ಸಹಾಯ ಮಾಡು, ನಿನ್ನ ಬೆಳಕಿನಿಂದ ಅವುಗಳಿಗೆ ಕಾರ್ಯಪ್ರವೃತ್ತರನ್ನಾಗಿ ಮಾಡು ಅಂತ ಹೇಳಿ ಇಲ್ಲಿ ವರ್ಣನೆ. ಈ ಒಂದು ಸುಂದರ ವರ್ಣಮಯವನ್ನ ನೀವು ನೋಡೋದಕ್ಕಿಂತ ಮುಂಚಿತವಾಗಿ ಈಗ ಸೂರ್ಯನ ಉಪಯುಕ್ತತೆಯನ್ನು ಕೆಲವಷ್ಟು ಅಂಶಗಳನ್ನು ನೋಡೋಣ. ಏನು ಸೂರ್ಯನ ಉಪಯುಕ್ತತೆ? ಸೂರ್ಯ ಉದಯದಿಂದ ಹಿಡಿದ್ಬಿಟ್ಟು ಸೂರ್ಯಾಸ್ತದವರೆಗೂ ಕೂಡ ತನ್ನ ಕಿರಣಗಳನ್ನ ಜೀವ ಜಗತ್ತಿನ ಮೇಲೆ, ಜೀವರಾಶಿಗಳ ಮೇಲೆ ಚೆಲ್ತಾನೆ, ಹೌದಾ? ಅವಾಗ ಏನೇನೆಲ್ಲ ಕಾರ್ಯನಿರ್ತವೆ? ಮನುಷ್ಯ ಸದಾ ಚಟುವಟಿಕೆಯಿಂದಿರ್ತಾನೆ, ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮ ತಮ್ಮ ಕಾರ್ಯಪ್ರವೃತ್ತತೆಯನ್ನು ಮಾಡ್ತವೆ, ಹೌದಾ? ಹಾಗೆ ಗಿಡ ಮರಗಳೆಲ್ಲ ಆ ಸೂರ್ಯನ ಬೆಳಕನ್ನ ಪಡೆದು ಸಮೃದ್ಧವಾಗಿ ಬೆಳಿತವೆ. ಇಷ್ಟು ಸೂರ್ಯನ ಉಪಯೋಗವನ್ನು ನಾವು ನೋಡಬಹುದು. ಹಾಗೆಯೇ ನೀವು ಕೂಡ ನೋಡಬಹುದು ಇನ್ನು ಏನೇನೆಲ್ಲ ಸೂರ್ಯನಿಂದ ಉಪಯುಕ್ತತೆ ನಾವು ಪಡಿತೇವೆ ಅಂತ ಹೇಳ್ತಕ್ಕಂಥದ್ದನ್ನ ನೀವು ಮನನ ಮಾಡ್ಕೋಬೇಕು, ಅಂದ್ರೆ ತಿಳ್ಕೋಬೇಕು. ಈ ಸುಂದರವಾಗಿರ್ತಕ್ಕಂಥ ಚಿತ್ರಣವನ್ನ ನಿಮಗೆ ಒಬ್ಬ ಕವಿಯಾಗಿರ್ತಕ್ಕಂಥ ಮನು ಬಳಿಗಾರ ಈ ಸುಂದರವಾಗಿರ್ತಕ್ಕಂಥ ಒಂದು ಕವಿತೆಯಲ್ಲಿ ವರ್ಣನೆಯನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಹೀಗೆ ಆ ಕವಿ ಸೂರ್ಯನನ್ನ ಕುರಿತು ಏನನ್ನ ವರ್ಣನೆ ಮಾಡಕ್ ಹೋಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಚಿತ್ರಣವನ್ನು ಕೊಟ್ಟಿದ್ದಾರೆ ನಿಮಗೆ, ಅವನ ಉಪಯುಕ್ತತೆಯನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕವಿಯಾಗಿರ್ತಕ್ಕಂಥ ಮನು ಬಳಿಗಾರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾವು ಇವತ್ತಿನ ನೋಡೋಣ. ಕವಿ ಪರಿಚಯವನ್ನು ನಾವು ನೋಡೋದಾದ್ರೆ, ಕವಿಯ ಹೆಸರು ಮನು ಬಳಿಗಾರ್, ಜನನ 1953, ಸ್ಥಳ ಗದಗ ಜಿಲ್ಲೆಯ ಸಿಗ್ಲಿ ಗ್ರಾಮ. ಇವರ ಕೃತಿಗಳನ್ನು ನಾವು ನೋಡೋದಾದ್ರೆ, ನನ್ನ ನಿನ್ನೊಳಗೆ, ಬಿದ್ದವರು ಎದ್ದವರು, ಸಾಕ್ಷರ ಗೀತೆಗಳು, ಕವಿ ರವೀಂದ್ರರ ಮಿಂಚಿನ ಹನಿಗಳು,
ಹಾಗೂ ಮಕ್ಕಳಿಗಾಗಿ ಬರೆದ ಕವನಗಳು. ಮಕ್ಕಳಿಗಾಗಿ ಇವರು ಅನೇಕ ಕವನಗಳನ್ನು ಬರೆದಿದ್ದಾರೆ. ಹೀಗೆ ಮನು ಬಳಿಗಾರ ಅವರು ಬರೆದಿರ್ತಕ್ಕಂಥ ಕೃತಿಗಳಿಗೆ ಕರ್ನಾಟಕ ಸರ್ಕಾರವು ಇವರ ಸಾಹಿತ್ಯ ರುಚಿಯನ್ನ ಮೆಚ್ಚಿ ಅನೇಕ ಪ್ರಶಸ್ತಿಗಳನ್ನು ಕೊಡಲಿದೆ. ಹಾಗಾದ್ರೆ ಇವರ ಒಂದು ಕೃತಿಗಳಿಗೆ ಸಂದಿರ್ತಕ್ಕಂಥ ಅಂದ್ರೆ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ ರನ್ನ ಪ್ರಶಸ್ತಿ ಮೊದಲನೇದು, ರನ್ನ ಪ್ರಶಸ್ತಿ ಎರಡನೇದು ಗೋರೂರು ಸಾಹಿತ್ಯ ಪ್ರಶಸ್ತಿ, ನಂತರ ಡಾಕ್ಟರೇಟ್ ಪ್ರಶಸ್ತಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಅಷ್ಟೇ ಅಲ್ಲದೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪರಿಚಯವನ್ನ ನಾವು ಇಷ್ಟು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅವರ ಒಂದು ಕನ್ನಡ ಸಾಹಿತ್ಯದ ಅಭಿರುಚಿ ಎಷ್ಟರ ಮಟ್ಟಿಗೆ ಅಂತಂದು ಹೇಳಿದ್ರೆ ಈಗಲೂ ಕೂಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅನೇಕ ಕೃತಿಗಳನ್ನು ಬರೆದು ಪ್ರಸಿದ್ಧತೆಯನ್ನ ಪಡೆದಿದ್ದಾರೆ. ಅದರಲ್ಲಿ ಇವತ್ತಿನ ದಿನ ನಿಮಗೆ ಹೇಳಲ್ಪಟ್ಟಿರ್ತಕ್ಕಂಥದ್ದು ಬಾಬೇಗ ಸೂರ್ಯ ಅಂತಕ್ಕಂಥದ್ದು. ಕವಿ ಇಲ್ಲಿ ವರ್ಣನೆಯನ್ನ ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಒಂದು ನಾನುಡಿಯನ್ನ ನಾವು ನೋಡೋಣ. ಯಾವುದು? ರವಿ ಗಾಣದ್ದನ್ನ ಕವಿ ಕಂಡನು. ಕವಿ ನಿಸರ್ಗದಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ, ಯಾವುದೇ ಒಂದು ನಿಸರ್ಗದ ವೈವಿಧ್ಯತೆಯನ್ನ ನೋಡಿದ್ರೆ ತನ್ನದೇ ಆಗಿರ್ತಕ್ಕಂಥ ವರ್ಣನೆಯಲ್ಲಿ ಅವನು ಚಿತ್ರಣ ಮಾಡ್ತಾನೆ. ಹಾಗೆ ಇಲ್ಲಿ ನಾಣ್ಣುಡಿ ಅಂದ್ರೆ ಲೋಕರೂಢಿ ಆಗಿರ್ತಕ್ಕಂಥ ತನ್ನಗೆ ಅನಿಸಿರ್ತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದನ್ನ ರವಿ ಕಾಣದನ್ನ ಕವಿ ಕಂಡನು ಅಂತಂದು ಹೇಳ್ತೀವಿ. ರವಿ ತನ್ನ ಪಾಡಿಗೆ ತಾನು ಬೆಳಕನ್ನ ಜೀವರಾಶಿಯ ಸಂಕುಲಕ್ಕೆ ಬೆಳಕನ್ನು ಚೆಲ್ತಾನೆ. ಅವನ ಕಾರ್ಯ ಏನು? ಬೆಳಕನ್ನು ಚೆಲ್ಲೋದು ಮಾತ್ರ. ತನ್ನಷ್ಟಿಗೆ ತಾನು ಅವನು ಯಾವ ರೀತಿಯಾಗಿ ಹೊಗಳಿಕೆ ಮಾಡ್ಕೊಳ್ಳೋದಿಲ್ಲ. ನಾನು ಜೀವರಾಶಿಗೆ ಬೆಳಕನ್ನು ಚೆಲ್ತಾ ಇದ್ದೇನೆ ಅಂತ ಹೇಳಿ ಅದನ್ನ ಕವಿಯ ವರ್ಣನೆಯಲ್ಲಿ ಇಲ್ಲಿ ಚಿತ್ರಿತವಾಗಿದೆ. ಆ ಚಿತ್ರಣವನ್ನ ನಾವು ಇವತ್ತಿನ ದಿನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಆ ಒಂದು ಚಿತ್ರಣವನ್ನ ಅಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಆ ಸ್ವಾರಸ್ಯಕರವಾಗಿರ್ತಕ್ಕಂಥ ಕವನವನ್ನ ಒಂದು ಬಾರಿ ನಾವು ಹಾಡೋಣ. ನಾನು ಯಾವ ರೀತಿಯಾಗಿ ಹಾಡು ತೋರಿಸ್ತೀನೋ ಆಮೇಲೆ ನೀವು ಅದನ್ನ ಅಭ್ಯಾಸ ಮಾಡಬಹುದು. ಆಯ್ತಾ? ನಾನೊಂದು ಬಾರಿ ಪದ್ಯವನ್ನ ನಿಮಗೆ ಹಾಡಿ ಕೇಳಿಸ್ತೇನೆ. ಈ ಪದ್ಯವನ್ನ ಹಾಡಿದ ಮೇಲೆ ನೀವು ಕೂಡ ಆ ರೀತಿಯಾಗಿ ಹಾಡೋದನ್ನ ಕಲಿತು ಹಾಗೇನೆ ಕಂಠಪಾಠ ಮಾಡಬೇಕು. ಆಯ್ತಾ? ಕೇಳಿಸ್ಕೊಳ್ಳಿ. ಅಕ್ಕ ಅಣ್ಣ ಮಲಗಿಹರೆನ್ನು ಸೂರ್ಯನು ಕೂಡ ಬಂದಿಲ್ಲ, ನಿನ್ನೆಯ ದಿನದಿ ಆಟದಿ ದಳೆದು ಅವನು ಇನ್ನೂ ಎದ್ದಿಲ್ಲ, ಅವನು ಇನ್ನೂ ಎದ್ದಿಲ್ಲ. ಬಾರೋ ಸೂರ್ಯ ಬೇಗನೆ ಬಾರೋ, ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ. ಗುಬ್ಬಿ ಹಕ್ಕಿ ಚಿಲಿಪಿಲಿ ಬುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿವೆ, ನಿನಗೆ ಸ್ವಾಗತ ಹಾಡುತ್ತಿವೆ. ನಿನ್ನಯ ಸ್ಪರ್ಧಿ ಅಪ್ಪನು ಆಗಲೇ ಪಲಕೆ ಗೆಳೆಯನು ಹೊಡೆದಿಹನು, ಉತ್ತಿ ಬಿತ್ತಿ ಪೈರನು ಬೆಳೆದು ಜಗಕ್ಕೆ ಅನ್ನವ ನೀಡುವನು, ಜಗಕ್ಕೆ ಅನ್ನವ ನೀಡುವನು. ಸೂರ್ಯನೇ ನೀನು ಬಂದರೆ ಬೇಗ, ಕಟ್ಟಿದ ಕರುವಿಗೂ ಮೊಲೆ ಹಾಲುಂಟು. ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನ್ನು ಕುಡಿಸುವುದುಂಟು, ನನಗೂ ಹಾಲನ್ನು ಕುಡಿಸುವುದುಂಟು. ಬಾರೋ ಸೂರ್ಯ ಬೇಗನೆ ಬಾರೋ, ಜಗದ ಕಣ್ಣಾಗಿ ಬೆಳಕನ್ನು ತಾರೋ. ಬರೆದಿರೆ ನೀನು ಉಳಿಯುವುದೇನು, ಜೀವರಾಶಿಯ ದೈವವೇ ನೀನು, ಜೀವರಾಶಿಯ ದೈವವೇ ನೀನು. ಅಕ್ಕ ಅಣ್ಣ ಮಲಗಿಹರಿನ್ನು ಸೂರ್ಯನು ಕೂಡ ಬಂದಿಲ್ಲ, ನಿನ್ನೆಯ ದಿನದಿ ಆಟದಿ ದಳೆದು ಅವರು ಇನ್ನೂ ಎದ್ದಿಲ್ಲ, ಅವರು ಇನ್ನೂ ಎದ್ದಿಲ್ಲ. ರಾಗವಾಗಿ ಹಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕೇಳಿಸ್ಕೊಂಡ್ರಲ್ಲ. ಹೀಗೆ ಈ ಪದ್ಯವನ್ನು ರಾಗವಾಗಿ ಹಾಡಿದ ನಂತರ ಇದರ ಒಂದು ಅರ್ಥವನ್ನು ನಾವು ಇವತ್ತಿನ ದಿನ ನೋಡೋಣ.
ಏನು ಕವಿ ವರ್ಣನೆಯನ್ನ ಮಾಡಿದ್ದಾನೆ? ಸೂರ್ಯನಿಗೆ ಹಲವಾರು ಹೆಸರಿದೆ. ಯಾವ್ಯಾವು? ನೇಸರ, ಭಾಸ್ಕರ, ದಿನಕರ, ಹೌದಾ? ಹೀಗೆ ರವಿ ಕಾಣದ್ದನ್ನ ಕವಿ ಕಂಡನು ಅಂತಕ್ಕಂಥದ್ದು. ಕವಿಯ ತನ್ನ ಕಲ್ಪನೆಯಲ್ಲಿ ರವಿ ಯಾವ ರೀತಿಯಾಗಿ ಜಗತ್ತಿಗೆ ಉಪಯೋಗಕಾರಿಯಾಗಿದ್ದಾನೆ ಅಂತಕ್ಕಂಥದ್ದನ್ನ ತನ್ನದೇ ಆಗಿರ್ತಕ್ಕಂಥ ಮಾತುಗಳಲ್ಲಿ ವರ್ಣನೆ ಮಾಡ್ಕೊಂತ ಹೋಗಿದ್ದಾನೆ. ಅದನ್ನು ನಾವು ಈ ಭಾವೇಗ ಸೂರ್ಯನ ಒಂದು ಕವಿತೆಯಲ್ಲಿ ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ. ಹಾಗಾದರೆ ಆ ಕವನದ ಸಾಲುಗಳಲ್ಲಿ ಯಾವ ರೀತಿಯ ಅರ್ಥವನ್ನ ಕವಿ ನೀಡಿದಾನೆ ಅಂತಂದು ಹೇಳ್ಬಿಟ್ಟು ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ. ನೋಡಿ, ಮೊದಲನೇ 4 ಸಾಲುಗಳಲ್ಲಿ ಕವಿ ಏನು ಹೇಳಕ್ ಹೋಗ್ತಿದ್ದಾನೆ ಅಂತಂದು ಹೇಳಿ ನೋಡೋಣ. ಅಕ್ಕ ಅಣ್ಣ ಮಲಗಿಹರಿನ್ನು ಸೂರ್ಯನು ಕೂಡ ಬಂದಿಲ್ಲ, ನಿನ್ನೆಯ ದಿನವೇ ಆಟದಿದಳೆದು ಅವನು ಇನ್ನೂ ಎದ್ದಿಲ್ಲ. ನೋಡಿ, ಮೊದಲನೇದಾಗಿ ಕವಿ ಹೇಳಕ್ ಹೋಗ್ತಾ ಇದ್ದಾನೆ, ಜಗತ್ತು ಕತ್ತಲನ್ನು ಆವರಿಸಿದೆ, ಜನರೆಲ್ಲ ಮಲಗಿದ್ದಾರೆ. ಇಲ್ಲಿ ಅಕ್ಕ ಅಣ್ಣನ ಉದಾಹರಣೆ ಕೊಡ್ತಾ, ಜಗತ್ತಿನ ಜನರೆಲ್ಲರೂ ಮಲಗಿದ್ದಾರೆ, ನೀನು ನಿನ್ನ ಕಿರಣಗಳನ್ನ ಪಸರಿಸುವುದರೊಂದಿಗೆ ಜಗತ್ತಿಗೆ ಬೆಳಕನ್ನು ಕೊಡಲು ಬೇಗನೆ ಬಾ ಎಂದು ಕವಿ ಕರೀತಾ ಇದ್ದಾನೆ. ಬಾ ವಿರುದ್ಧ ಪದ ಹೋಗು, ಹೀಗೆ ಬಾ ಅಂತಂದು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಸೂರ್ಯನ ಕೆಲಸ ಪ್ರತಿನಿತ್ಯ ಬೆಳಕನ್ನ ಜೀವರಾಶಿಯ ಸಂಕುಲಕ್ಕೆ ಪಸರಿಸುವುದು, ಹರಡುವುದು, ಹೌದಾ? ಹೀಗೆ ಪ್ರತಿನಿತ್ಯ ಕಾಯಕದಲ್ಲಿ ಸೂರ್ಯನ ಕೂಡ ನಡೆದಿದ್ದಾನೆ. ಇನ್ನೂ ಅವನು ಉದಯಿಸಿಲ್ಲ, ಬಂದಿಲ್ಲ ಅಂತಂದು ಹೇಳಿ ಹೇಳ್ತಾ ಇದ್ದಾನೆ. ದಣಿದು ಅನ್ನುವ ಪದದ ಅರ್ಥ ಆಯಾಸಗೊಂಡು ಸುಸ್ತಾಗಿ. ಸೂರ್ಯ ದಣಿತಾ ಇದ್ದಾನೆ ದಿನ ಪ್ರತಿನಿತ್ಯ, ಅವನಿಗೆ ಯಾವುದೇ ಬೇಸರವಿಲ್ಲದ ದಣಿತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಜೀವರಾಶಿಯೇ ಬೆಳಕನ್ನ ನೀಡ್ತಾ ಇದ್ದಾನೆ. ಅವನ ಕೆಲಸನೇ ಪ್ರತಿನಿತ್ಯ ಬೆಳಕನ್ನ ಚೆಲ್ಲೋದು. ಹಾಗೆ ಜಗತ್ತನ್ನ ಚಟುವಟಿಕೆಯಿಂದ ಮಾಡಲು ಇನ್ನ ಅವಶ್ಯಕತೆ ಇದೆ, ಬೇಗನೆ ಬಾ ಎಂದು ಕವಿ ಇಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾನೆ, ಹೌದಾ? ನಂತರ ಏನ್ ಹೇಳ್ತಾನೆ? ಬಾರೋ ಸೂರ್ಯ ಬೇಗನೆ ಬಾರೋ, ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ, ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ. ನೋಡಿ, ನಂತರದ ಸಾಲುಗಳಲ್ಲಿ ಬಾರೋ ಸೂರ್ಯ ಬೇಗನೆ ಬಾರೋ, ಬೇಗನೆ. ನೋಡಿ, ಬೇಗ ನಿಧಾನ, ವಿರುದ್ಧ ಪದ ಬೇಗ ನಿಧಾನ. ಸೂರ್ಯನನ್ನ ಕರಿತಾ ಇದ್ದಾನೆ, ಬಾರೋ ಸೂರ್ಯ ಬೇಗನೆ ಬಾರೋ, ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ. ಪರಿಸರದಲ್ಲಿ ಆವರಿಸಿದ ಚಳಿಯನ್ನ ದೂರ ಮಾಡೋದಕ್ಕೆ ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ. ಆ ಸೂರ್ಯನ ಕಿರಣಗಳು ಆ ಚಳಿಯ ಮೇಲೆ ಬಿದ್ದಾಗ ಆ ಚಳಿ ದೂರವಾಗಿ ಹಿತವಾದ ಬಿಸಿಲು ನಮಗೆ ಮೈಗೆ ತಾಳು, ಪ್ರಾಣಿ ಸಂಕುಲಕ್ಕೆ ಹಿತವನ್ನು ನೀಡುತ್ತೆ. ಹಾಗಾಗಿ ಚಳಿಯನ್ನ ಕಳೆದು ಅಂತಂದು ಹೇಳಿದ್ರೆ ದೂರ ಮಾಡಿ ನಿನ್ನ ಕಿರಣಗಳನ್ನ ಚೆಲ್ಲಿ ವಾತಾವರಣವನ್ನ ಹಿತಕಾರಿಯಾಗಿ ಮಾಡು ಎಂದು ಇಲ್ಲಿ ಕವಿ ಹೇಳ್ತಾರೆ. ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ, ನೀನೇನಾದರೂ ಉದಯಿಸಿ ಬಂದರೆ ಗುಬ್ಬಿ ಹಕ್ಕಿಗಳೆಲ್ಲವೂ ಚಿಲಿಪಿಲಿ ನಾದವನ್ನ ಗೆಲ್ತವೆ. ಇಲ್ಲಿ ನೋಡಿ, ಚಿಲಿಪಿಲಿ ಗುಟ್ಟಿ, ಇಂಪಾದ ಕಲರವನ್ನ ಸೂಸಿ, ಅಂದ್ರೆ ಇಂಪಾದ ಧ್ವನಿಯನ್ನ ಮಾಡಿ ನಿನಗೆ ಸ್ವಾಗತವನ್ನ ಮಾಡ್ತವೆ. ಯಾರಿಗೆ? ಸೂರ್ಯನಿಗೆ. ಸ್ವಾಗತ ಮಾಡುವುದಂದ್ರೆ ಬರಮಾಡಿಕೊಳ್ಳುವುದು. ಹೀಗೆ ಇಲ್ಲಿ ಕವಿ ಸುಂದರವಾಗಿರ್ತಕ್ಕಂಥ ಚಿತ್ರಣವನ್ನ ನೀಡ್ತಾ ಇದ್ದಾನೆ. ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ ಅಂತಂದು ಹೇಳಿ ನಂತರದ ಸಾಲುಗಳಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ನೋಡಿ, ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾನೆ ಕವಿ ವರ್ಣನೆಯನ್ನ. ಆ ಸೂರ್ಯನ ಕಾರ್ಯವೈಖರಿಯನ್ನ ಎಲ್ಲರಿಗೂ ತಿಳಿಸೋದಕ್ಕೆ ಹೋಗ್ತಾ ಇದ್ದಾನೆ.
ಎಷ್ಟು ಉಪಯುಕ್ತ ಇದೆ ಹೌದಾ? ಈಗ ಸಾಮಾನ್ಯವಾಗಿ ಆ ಸೂರ್ಯನ ಕಿರಣಗಳಿಂದ ನಾವು ಪಡಿತಕ್ಕಂಥ ಜೀವಸತ್ವ ನಿಮಗೇನೋ ಗೊತ್ತಿದೆಯಾ? ಆ ಜೀವಸತ್ವ ಡಿ ಅಂತಕ್ಕಂಥದ್ದು, ವಿಟಮಿನ್ ಡಿ ಅಂತ ಹೇಳ್ತಿರಲ್ಲ, ಆ ವಿಟಮಿನ್ ಡಿ ಅಂತಕ್ಕಂಥದ್ದು ನಮಗೆ ಬಹಳ ಪ್ರಾಣಿ ಸಂಕುಲಕ್ಕೆ, ಮನುಷ್ಯರಿಗೆ ಬಹಳ ಅತ್ಯಂತ ಉಪಯುಕ್ತಕಾರಿ. ಏನಪ್ಪ ಹಾಗಾದ್ರೆ ಉಪಯುಕ್ತತೆ? ಆ ಸೂರ್ಯನ ಕಿರಣಗಳಲ್ಲಿ ಜೀವಸತ್ವ ಡಿ ಇರೋದ್ರಿಂದ ನಮ್ಮ ಮೂಳೆಗಳೆಲ್ಲ ಗಟ್ಟಿತನವನ್ನು ಹೊಂದಿ ಚರ್ಮದ ಕಾಯಿಲೆಗಳು ಕೂಡ ದೂರವಾಗ್ತವೆ. ಹೌದಾ? ಅಷ್ಟು ಉಪಯುಕ್ತ. ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿ ಕವಿ, ಜಗತ್ತಿಗೆ ಬೆಳಕನ್ನು ನೀಡಲು ಬಾ, ಅಷ್ಟೇ ಅಲ್ಲದೆ ನೀನು ಅತ್ಯಂತ ಉಪಯೋಗಕಾರಿ. ನಿನ್ನ ಬೆಳಕು ರೋಗ ನಿವಾರಣೆ ಮಾಡುತ್ತೆ, ಮನುಷ್ಯ ಸದಾ ಚಟುವಟಿಕೆಯಿಂದ ಇರ್ತಾನೆ ಅಂತಂದು ಹೇಳಿ ಅವನನ್ನ ಸ್ವಾಗತ ಮಾಡೋದಕ್ಕೆ ಇಲ್ಲಿ ಕವಿ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಹೀಗೆ ನೋಡಿ ಮುಂದೆ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿನ್ನಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕ್ಕೆ ಗಳೆಯನು ಹೊಡೆದಿಹನು. ಜಗತ್ತಿಗೆ ಅನ್ನವನ್ನು ನೀಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಪರಿಚಯಿಸೋದಾದ್ರೆ ರೈತ. ಹೌದಾ? ಆ ರೈತ ಸೂರ್ಯ ಉದಯಿಸಕ್ಕಿಂತ ಮುಂಚಿತವಾಗಿಯೇ ಗಳೆಯನ್ನ ಹೊಡ್ಕೊಂಡು ಹೋಗ್ತಾನೆ. ನೀವು ಸಾಮಾನ್ಯವಾಗಿ ರೈತರ ಕುಟುಂಬದಲ್ಲಿ ಜನಿಸಿರ್ಬೋದು. ನಿಮ್ಮ ತಂದೆ ತಾಯಿ ಅಜ್ಜ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋದನ್ನು ನೀವು ನೋಡಿರ್ಬೋದು. ಸೂರ್ಯ ಉದಯಿಸಕ್ಕಿಂತ ಮುಂಚಿತವಾಗಿ ಹೊಲಗದ್ದೆಗಳಿಗೆ ಹೋಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು. ಹೀಗೆ ಸೂರ್ಯನ ಪ್ರತಿಸ್ಪರ್ಧಿಯಾಗಿ ತಂದೆ ದುಡಿತಾ ಇದ್ದಾನೆ, ಅಂದರೆ ರೈತ ದುಡಿತಾ ಇದ್ದಾನೆ. ಹೌದಾ? ಆ ತಂದೆ ಬೆಳೀತಕ್ಕಂಥ ಆ ಪೈರಿಗೆ ಬಿಸಿಲಿನ ಅವಶ್ಯಕತೆ ಇದೆ. ಆ ಫಸಲಿಗೆ ಹಿತವಾದ ಕಿರಣಗಳು ಬೀಳೋದ್ರಿಂದ ರೈತ ಬೆಳೀತಕ್ಕಂಥ ಫಸಲು ಸಮೃದ್ಧತೆಯನ್ನು ಪಡಿತದೆ, ಉತ್ತಮವಾಗಿರ್ತಕ್ಕಂಥ ಬೆಳೆ ಬರ್ತದೆ. ಹಾಗಾಗಿ ಅಪ್ಪ ಉತ್ತಿ ಬಿತ್ತಿ ಪೈರನ್ನು ಬೆಳೆದಕ್ಕೆ ಹೊಲಕ್ಕೆ ಹೋಗಿದ್ದಾನೆ, ಇನ್ನೂ ನೀನು ಬಂದೇ ಇಲ್ಲಲ್ಲ. ಅವನಿಗೆ ಹಿತಕಾರಿಯಾಗಿರ್ತಕ್ಕಂಥ ವಾತಾವರಣವನ್ನು ಕೊಡೋದಕ್ಕೆ, ಆ ಬೆಳೆಗಳಿಗೆ ಕೂಡ ಅವಶ್ಯಕತೆ ಇರ್ತಕ್ಕಂಥ ಬೆಳಕನ್ನು ಕೊಡೋದಕ್ಕೆ, ಚೆಲ್ಲೋದಕ್ಕೆ ನಿನ್ನ ಅವಶ್ಯಕತೆ ಇದೆ ಅಂತಂದು ಹೇಳಿ ಇಲ್ಲಿ ಕವಿ ಬೇಗನೆ ಬಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡಿ, ಗಳೆ ಅಂತಕ್ಕಂಥದ್ದು ಬಿದಿರಿನ ಕುಂಟೆ. ಕೃಷಿಕರ ಸಲಕರಣೆಗಳನ್ನು ನೀವು ನೋಡಿರ್ಬೋದು. ರಂಟೆ, ಕುಂಟೆ, ನೇಗಿಲು, ಈ ರೀತಿಯಾಗಿ ಕಟ್ಟಿಗೆಯಿಂದ ತಯಾರಿಸ್ತಕ್ಕಂಥ ಕೃಷಿ ಸಲಕರಣೆಗಳನ್ನು ನೀವು ನೋಡಿರ್ಬೋದು. ಅವೇ ಏನಂತ ಹೇಳ್ತಾರೆ? ಗಳೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಬಿದಿರಿನ ಕುಂಟೆ ಅಂತ. ಎದಕ್ಕೆ ಹೋಗಿದ್ದಾನೆ ತಂದೆ? ಉತ್ತಿ ಬಿತ್ತಿ ಪೈರನ್ನು ಬೆಳೆಯಲು. ಪೈರು ಅಂದ್ರೆ ಫಸಲು, ಬೆಳೆಯನ್ನು ಬೆಳೆಯೋದಕ್ಕೆ ಇಲ್ಲಿ ತಂದೆ ಸೂರ್ಯ ಉದಯಿಸಕ್ಕಿಂತ ಮುಂಚಿತವಾಗಿ ಹೋಗಿದ್ದಾನೆ ಅಂತ ಹೇಳಿ. ಹೌದಾ? ಹಾಗಾಗಿ ನಂತರ ಏನ್ ಹೇಳ್ತಾನೆ? ಆ ಪೈರನ್ನು ಬೆಳೆದು ಜಗಕ್ಕೆ ಅನ್ನವನ್ನು ನೀಡ್ತಾನೆ. ಜಗ, ಲೋಕ, ಪ್ರಪಂಚ, ಇಡೀ ಪ್ರಪಂಚಕ್ಕೆ ಅನ್ನವನ್ನು ಹಾಕ್ತಕ್ಕಂಥವನು ಅವನೇ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ರೈತ. ಅವನು ಬೆಳೆದರೆ ಪ್ರಪಂಚಕ್ಕೆ ಅನ್ನ ಸಿಗುತ್ತೆ ಹೊರತು ಅವನು ಬೆಳೆದಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಉಣ್ಣೋದಕ್ಕೆ ಆಹಾರ ಸಿಗೋದಿಲ್ಲ. ಹಾಗಾಗಿ ನಾವು ಅವನನ್ನ ರೈತನನ್ನು ಏನಂತ ಕರಿತೀವಿ? ದೇಶದ ಬೆನ್ನೆಲುಬು ಅಂತಂದು ಹೇಳಿ ಕರಿತೀವಿ. ತಿಳ್ಕೊಂಡ್ರಲ್ಲ? ಮುಂದೆ ನೋಡೋಣ ಏನ್ ಹೇಳ್ತಾನೆ ಕವಿ. ಸೂರ್ಯನೇ ನೀನು ಬಂದರೆ ಬೇಗ ಕಟ್ಟಿದ ಕರುವಿಗೂ ಮೊಲೆ ಹಾಲುಂಟು, ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನ್ನು ಕುಡಿಸುವುದುಂಟು. ನೋಡಿ, ಸೂರ್ಯನ ಒಂದು ಅವಶ್ಯಕತೆ, ಉತ್ತಿ ಬಿತ್ತಿ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಅಪ್ಪನಿಗೆ ಕೂಡ ಬೇಕು. ಹಾಗೆಯೇ ತಾಯಿ ಆ ಹಸುವಿನ ಹಾಲನ್ನು ಕರೆಯೋದಕ್ಕೆ ಕೂಡ ಬೆಳಕು ಬೇಕು. ಬೆಳಕು ಚೆಲ್ಲಿದ ತಕ್ಷಣ
ಆ ಮೂಲೆಯಲ್ಲಿ ಕಟ್ಟಿರ್ತಕ್ಕಂಥ ಕರುವನ್ನ ಬಿಟ್ಟಾಗ ಹೋಗಿ ಸ್ವಲ್ಪ ಹಾಲನ್ನ ಕುಡಿತಾನ, ತಾಯಿ ಹಸು ಹಾಲನ್ನ ಕುಡಿಯುತ್ತೆ. ನಂತರ ಆ ಕರುವನ್ನ ಎಳೆದು ತಂದು ಒಂದು ಜಾಗಕ್ಕೆ ಕಟ್ಟಿ ಉಳಿದ ಹಾಲನ್ನ ಅಮ್ಮ ಕರೆದು ಅಂತಂದು ಹೇಳಿದ್ರೆ ಹಿಂಡಿ, ಕರೆದು ಅಂತಂದು ಹೇಳಿದ್ರೆ ಹಿಂಡಿ, ಹಿಂಡಿಕೊಂಡು ಏನ್ ಮಾಡ್ತಾಳೆ, ಎಡೆಯನ್ನು ಹಿಡಿದು, ಎಡೆ ಅಂದ್ರೆ ನೈವೇದ್ಯನ್ನ ಹಿಡಿದು ನಮಗೂ ಹಾಲನ್ನು ಕುಡಿಸುವುದು. ಹೌದಾ? ಹಾಲನ್ನು ಕರೆದ ತಕ್ಷಣ ಅಮ್ಮ ಏನ್ ಮಾಡ್ತಾಳೆ, ಸ್ವಲ್ಪ ದೇವರಿಗೆ ನೈವೇದ್ಯವನ್ನು ಹಿಡಿದು ಉಳಿದಿರ್ತಕ್ಕಂಥ ಹಾಲನ್ನ ನಮಗೆಲ್ಲ ಕುಡಿಸ್ತಾಳೆ. ಹೀಗೆ ಕವಿಯ ಬರಮಾಡಿಕೆಯನ್ನ ರವಿಯ ಅಂದ್ರೆ ಸೂರ್ಯನ ಸ್ವಾಗತವನ್ನ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ, ಕಟ್ಟು, ಇದರ ವಿರುದ್ಧ ಪದ ಬಿಚ್ಚು. ಕಟ್ಟು, ಬಿಚ್ಚು. ಆ ಕಟ್ಟಿದ ಕರುವನ್ನ ಬಿಚ್ಚಿದ ಮೇಲೆ ಸ್ವಲ್ಪ ತಾಯಿ ಹಸುವಿನ ಹಾಲನ್ನು ಕುಡಿದಾದ ಮೇಲೆ ತಾಯಿ ಏನ್ ಮಾಡ್ತಾಳೆ, ಉಳಿದ ಹಾಲನ್ನು ಕರೆದು ದೇವರಿಗೆ ನೈವೇದ್ಯವನ್ನು ಹಿಡಿದು ಉಳಿದ ಹಾಲನ್ನ ನಮಗೆ ಕೊಡುತ್ತಾಳೆ. ಹಾಗಾಗಿ ಸೂರ್ಯ ನೀನೇನಾದರೂ ಉದಯಿಸಿ ಬಂದರೆ ಇವೆಲ್ಲ ಕಾರ್ಯಚಟುವಟಿಕೆಗಳು ಆಗ್ತಾವೆ ಅಂತಂದೇಳಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಏನ್ ಹೇಳ್ತಾನೆ, ಬಾರೋ ಸೂರ್ಯ ಬೇಗನೆ ಬಾರೋ, ಜಗದ ಕಣ್ಣಾಗಿ ಬೆಳಕನ್ನು ತಾರೋ, ಬರದಿರೆ ನೀನು ಉಳಿಯುವುದೇನು, ಜೀವರಾಶಿಯ ದೈವವೇ ನೀನು. ನೋಡಿ, ಕೊನೆಯದಾಗಿ ಇಲ್ಲಿ ಕವಿ ಏನು ಹೇಳಕ್ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬಾರೋ ಸೂರ್ಯ ಬೇಗನೆ ಬಾರೋ, ಜಗದ ಕಣ್ಣಾಗಿ ಬೆಳಕನ್ನು ತಾರೋ, ಬರದಿರೆ ನೀನು ಉಳಿಯುವುದೇನು. ನೀನೇನಾದರೂ ಬರದೇ ಇದ್ರೆ ಯಾವ ಜೀವರಾಶಿಯು ಕಾರ್ಯಚಟುವಟಿಕೆಯನ್ನ ಪಡೆಯೋದಿಲ್ಲ. ಯಾವ ಜೀವರಾಶಿಗಳನ್ನು ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೂರ್ಯನ ಒಂದು ಅವಶ್ಯಕತೆ ಬೇಕು ಅಂತ ಈ ಕವಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಬರದಿರೆ ನೀನು ಉಳಿಯುವುದೇನು, ಏನು ಜಗತ್ತು ನಷ್ಟ, ಏನು ಕಾಣೋದಿಲ್ಲ. ಹಾಗಾಗಿ ಸೂರ್ಯನನ್ನ ಜೀವರಾಶಿಯ ದೈವವು ನೀನು. ಜೀವರಾಶಿಯ ದೈವ ಅಂದ್ರೆ ಇಡೀ ಜೀವ ಸಂಕುಲದ ದೇವರ ಸ್ವರೂಪಿ, ದೇವರಿಗೆ ಸಮನಾಗಿರ್ತಕ್ಕಂಥವನು ಅಂತ ಹೇಳಿ ಆ ಸೂರ್ಯನನ್ನ ಚಿತ್ರಣ ಮಾಡ್ತಾ ಇದ್ದಾನೆ, ವರ್ಣನೆನ ಮಾಡ್ತಾ ಇದ್ದಾನೆ. ಹೀಗೆ ವರ್ಣನೆ ಮಾಡ್ತಾ ಮಾಡ್ತಾ ಆ ಸೂರ್ಯನ ಸೊಬಗನ್ನ, ಸೂರ್ಯನ ಉಪಯುಕ್ತತೆಯನ್ನ ಇಲ್ಲಿ ಕವಿ ಹಾಡಿ ಹೊಗಳಿ ಚಿತ್ರಣವನ್ನ ಕೊಡ್ತಾ ಇದ್ದಾನೆ. ಇದು ಸಂಪೂರ್ಣವಾಗಿರ್ತಕ್ಕಂಥ ಬಾ ಬೇಗ ಸೂರ್ಯ ಎನ್ನುವ ಕವಿತೆಯ ಸಾರಾಂಶ. ವಿದ್ಯಾರ್ಥಿಗಳೇ, ಕವಿತೆಯನ್ನ ನಾನು ಹಾಡಿದಾಗೆ ಒಂದು ಬಾರಿ ಹಾಡಿ ಕಲಿತು ಈ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಚಿತ್ರಣ ಅಂದರೆ ಸ್ವಾರಸ್ಯವನ್ನ, ಅರ್ಥವನ್ನು ನೀವೆಲ್ಲ ತಿಳ್ಕೊಂಡು ಪುನರ್ಮನನವನ್ನು ನೀವು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ, ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು ಅಂತ ಹೇಳ್ತಾ ಈ ಒಂದು ಪದ್ಯ ಭಾಗಕ್ಕೆ ವಿದಾಯವನ್ನು ಹೇಳೋಣ. ಧನ್ಯವಾದಗಳು.